Now I'm going to explain the class 5 EVS lesson number 5 natural resources. Let's start the lesson with introduction. In this class I'm going to teach you the new lesson that is called a natural resources. What you need to learn in this chapter? Let's see. In this chapter, we learned about so many aspects. Aspects means ಅಂಶಗಳು. ಕೆಲವೊಂದು ಅಂಶಗಳ ಬಗ್ಗೆ ಏನ್ ಮಾಡ್ತೀವಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಫಸ್ಟ್, ದ ನೀಡ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನಮಗೆ ನ್ಯಾಚುರಲ್ ರಿಸೋರ್ಸಸ್ ಅಗತ್ಯಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ವೈ ವಿ ವಾಂಟ್ ನ್ಯಾಚುರಲ್ ರಿಸೋರ್ಸಸ್. ನಮಗೆ ನ್ಯಾಚುರಲ್ ರಿಸೋರ್ಸಸ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. In this lesson, we study about the need of natural resources. ಅಗತ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ and the types of natural resources. ಎಷ್ಟು ಟೈಪ್ಸ್ ಇದೆ ನ್ಯಾಚುರಲ್ ರಿಸೋರ್ಸಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ and understand the significance. Significant is nothing but importance of different resources. And then we learn about the renewable and non-renewable resources also. And then moderate use of natural resources. Moderate is nothing but ಮಿತ ಬಳಕೆ. ನಾವು ನ್ಯಾಚುರಲ್ ರಿಸೋರ್ಸಸ್ನ ಎಷ್ಟು ಮಿತವಾಗಿ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಮತ್ತೆ ಆ್ಯಂಡ್ ದೇರ್ ಕನ್ಸರ್ವೇಷನ್. ನಾವು ನ್ಯಾಚುರಲ್ ರಿಸೋರ್ಸಸ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ದೆನ್ ಲೆಟ್ಸ್ ಸ್ಟಾರ್ಟ್ ವಿತ್ ದ lesson name natural resources. What is the meaning of natural resources? Natural resources ಅಂದ್ರೆ ಏನು? The natural resources which occur naturally on earth. ಓಕೆ, ಅದು ನಮಗೆ ಹೇಗೆ ಸಿಗುತ್ತೆ? ನ್ಯಾಚುರಲಿ ನಮಗೆ ಸಿಗುವಂಥದ್ದು, ಭೂಮಿಯಲ್ಲಿ ನಮಗೆ ಅದು ನ್ಯಾಚುರಲ್ ಆಗಿ ಸಿಗತ್ತೆ. ಸಚ್ ಆಸ್ ವಾಟರ್. ವಾಟರ್ ಇಸ್ ನಥಿಂಗ್ ಬಟ್ ನೀರು. ಮಿನರಲ್ಸ್ ಅಂದ್ರೆ ಖನಿಜಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಗೋಲ್ಡ್, ಐರನ್, ಕ್ವಾರ್ಟ್ಸ್ is nothing but that is a hard crystal. Okay, that is used to make a glass and watches. Okay, we will get some different types of minerals also. Plants and animals. Okay, these are all called the natural resources. Let's start with the lesson now. Look at the page number 60. Our earth consists of essential resources which supports life. ನಮಗೆ ಜೀವನ ಮಾಡಲಿಕ್ಕೆ ನಮ್ಮ ಭೂಮಿಯಲ್ಲಿ ನಮಗೆ ಅಗತ್ಯವಾದ ಸಂಪನ್ಮೂಲಗಳು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ಸಿಗ್ತಾ ಇದ್ದಾವೆ ಅಲ್ವಾ? ಸೊ ಯಾವುದ್ಯಾವುದು? ವಾಟರ್, ಸಾಯಿಲ್, ಏರ್, ಮಿನರಲ್ಸ್, ಪ್ಲ್ಯಾಂಟ್ಸ್, ಅನಿಮಲ್ಸ್ ಎಕ್ಸೆಟ್ರಾ ಅಲ್ವಾ? ವಿ ಕಾಂಟ್ ಲಿವ್ ವಿತೌಟ್ ದೀಸ್ ಥಿಂಗ್ಸ್. ಸೊ ಇಟ್ ವಿಲ್ ಸಪೋರ್ಟ್ಸ್ ಅವರ್ ಲೈಫ್. Which occur naturally on earth are called resources. Okay, what is resources? It will occurs naturally on earth. Okay, ಭೂಮಿಯಲ್ಲಿ ನಮಗೆ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳು ಇವೆಲ್ಲವು. ನೆಕ್ಸ್ಟ್, these resources are necessary for all living organisms including man. ಈ ರಿಸೋರ್ಸಸ್ಗಳು ನಮಗೆ ಜೀವನ ಮಾಡಲಿಕ್ಕೆ ತುಂಬಾ ಅತ್ಯಗತ್ಯ ಅಲ್ವಾ? ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರಲಿ, ಆ್ಯನಿಮಲ್ಸ್, ಬರ್ಡ್ಸ್ ಆ್ಯಂಡ್ ದೆನ್ ಹ್ಯೂಮನ್ ಬೀಯಿಂಗ್ ಆಲ್ಸೋ. ದೀಸ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ಸ್ ಇನ್ ದ ಪ್ರೋಗ್ರೆಸ್ ಆಫ್ ಮ್ಯಾನ್ಕೈಂಡ್. ಅದರಲ್ಲಂತೂ ಈ ಮನುಷ್ಯನಿಗಂತೂ ಇದು ತುಂಬಾ ಅಮೂಲ್ಯವಾದ ವಸ್ತು. ನೆಕ್ಸ್ಟ್, ಸಾಲ್ವ್ ದ ಫಾಲೋಯಿಂಗ್ riddles to identify natural resources. Okay, now you can easily identify the natural resources, right? Okay, answer the question. You can't live without me. ನಾನಿಲ್ಲದೆ ನಿನಗೆ ಬದುಕಲಿಕ್ಕೆ ಆಗಲ್ಲ. ಎವ್ರಿ ಪ್ಲ್ಯಾಂಟ್, ಟ್ರೀ, ಅನಿಮಲ್ ನೀಡ್ಸ್ ಮೀ. ಯಾವುದೇ ಗಿಡ ಆಗಲಿ, ಮರ ಆಗಲಿ, ಓಕೆ, ಮತ್ತು ಅನಿಮಲ್ ಆಗಲಿ. ಓಕೆ, ವಿ ಆರ್ ಆಲ್ಸೋ ಅನಿಮಲ್ಸ್, ರೈಟ್? ಓಕೆ, ವಿ ನೀಡ್ಸ್ ಮೀ. ಓಕೆ, ನಿಮಗೆ ನಾನು ಬೇಕೇ ಬೇಕು. ನೋ ಬಡಿ ಕ್ಯಾನ್ ಸಿ ಮಿ. ಆದರೆ ನನ್ನನ್ನು ಯಾರು ನೋಡಲಿಕ್ಕಾಗಲ್ಲ. ವಾಟ್ ಈಸ್ ದ ಆನ್ಸರ್? ಹೂ ಆಮ್ ಐ? ದ ಆನ್ಸರ್ ಈಸ್ ಏರ್. ಹೌದಲ್ವಾ? ಏರು ನಮಗೆ ಬೇಕೇ ಬೇಕು. ವಿ ನೀಡ್ ಆಕ್ಸಿಜನ್. ದೆನ್ ಪ್ಲಾಂಟ್ಸ್ ಆಲ್ಸೋ ನೀಡ್ ಕಾರ್ಬನ್ ಡೈಆಕ್ಸೈಡ್.
right? So every plant, tree, animals needs air. Nobody can see the hair ಅಲ್ವಾ, ಹೇರ್ನ ಯಾರು ಕೂಡ ನೋಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಮೂವ್ ಆನ್ ಟು ದ ಸೆಕೆಂಡ್ ಒನ್. I occupy major portion of the earth. I satisfy all your thirst. I make animal, tree and plant cool. Okay, I occupy major portion of the earth. Okay, in earth 3/4 portion will be covered by water. Okay, so I satisfy all your thirst. ನಾನೇನು ಮಾಡ್ತೀನಿ, ನಿಮ್ಮ ದಾಹನ ನೀಗಿಸ್ತೀನಿ. ಐ ಮೇಕ್ ಅನಿಮಲ್, ಟ್ರೀ ಆ್ಯಂಡ್ ಪ್ಲ್ಯಾಂಟ್ ಕೂಲ್ ಅಲ್ವಾ. ಏನು ಮಾಡುತ್ತೆ ವಾಟರು, ದಾಹ ಆದಾಗ ನಾವು ಕುಡ್ತೀವಿ ಅಲ್ವಾ. ಎವ್ರಿ ಅನಿಮಲ್ಸ್ ನೀಡ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ, ವಿ ಆರ್ ಆಲ್ಸೋ ಅನಿಮಲ್ಸ್, ರೈಟ್. ದೆನ್ ಟ್ರೀ, ಗಿಡಕ್ಕೂ ಬೇಕು ಮರಕ್ಕೂ ಬೇಕು, ಇದೇನು ಮಾಡುತ್ತೆ, ಕೂಲಾಗಿ ಇಡುತ್ತೆ. ಹೂ ಆಮ್ ಐ, ಯಾರು, ವಾಟರ್. ನೆಕ್ಸ್ಟ್ ಮೂವ್ ಆನ್ ಟು ದ ಪಾಯಿಂಟ್ ನಂಬರ್ 3. ಐ ಲೆಟ್ ಯು ಲೈವ್ ಆನ್ ಮೀ. ಐ ಹ್ಯಾವ್ ಟು ಗ್ರೋ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ಐ ಸಪೋರ್ಟ್ ಆಲ್ ಲೈಫ್ ಆನ್ ಮೀ. ಹೌದಲ್ವಾ. ಹೂ ಆಮ್ ಐ, ವಾಟ್ ಈಸ್ ದ ಆನ್ಸರ್? ಓಕೆ, ಲೆಟ್ಸ್ ಚೆಕ್. ಐ ಲೆಟ್ ಯು ಲೈವ್ ಆನ್ ಮೀ, ನಾನು ನಿಮ್ಮನ್ನು ಬದುಕಲಿಕ್ಕೆ ಬಿಟ್ಟಿದ್ದೀನಿ. ನಾನು ಎಲ್ಲರಿಗೂ ಐ ಹ್ಯಾವ್ ಟು ಗ್ರೋ ಪ್ಲಾಂಟ್ಸ್ ಅಲ್ವಾ, ನಾನು ಯಾರಿಗೇ ಆಗಿರಲಿ, ಪ್ಲ್ಯಾಂಟ್ ಆಗಲಿ, ಟ್ರೀ ಆಗಿರಲಿ, ಓಕೆ, ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ, ಜಾಗ ಕೊಟ್ಟಿದ್ದೀನಿ. ನಾನು ಎಲ್ಲ ಲೈಫ್ನೂ ಏನು ಮಾಡ್ತಾಯಿದ್ದೀನಿ, ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಜೀವಿಗಳಿಗೂ ಒಂದು ನೆಲೆ ಕೊಟ್ಟಿದ್ದೀನಿ, ಎಲ್ಲರಿಗೂ ನಾನೇನು ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡ್ತಾಯಿದ್ದೀನಿ. ಹೂ ಆಮ್ ಐ? ದ ಆನ್ಸರ್ ಈಸ್ ಅರ್ತ್. ಪಾಯಿಂಟ್ ನಂಬರ್ 4. ಐ ಗಿವ್ ಫ್ರೂಟ್ಸ್ ಆ್ಯಂಡ್ nuts. I spread cooling shades. No life without me. ನಾನು ಫ್ರೂಟ್ಸ್ ಕೊಡ್ತೀನಿ ಮತ್ತು ಬೀಜಗಳನ್ನ ಕೊಡ್ತೀನಿ. ನಾನು ತಂಪಾದ ನೆರಳನ್ನು ಹರಡ್ತೀನಿ. ನಾನಿಲ್ಲದೆ ಜೀವನನೇ ಇಲ್ಲ. ಹೂ ಆಮ್ ಐ? ದ ಆನ್ಸರ್ ಇಸ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 5. ವೆಹಿಕಲ್ಸ್ ಲೈಕ್ ಬಸ್, ಲಾರಿ and car use me to run. Took thousands of years to form me. From underneath the soil you extract me. Who am I? Vehicles like bus, lorry and car use me to run. Vehicles ಮತ್ತೆ ಬಸ್ಸು, ವೆಹಿಕಲ್ಸ್ ಅಂದರೆ ಏನು, ಬಸ್ಸು, ಲಾರಿ. ಪಾಯಿಂಟ್ ನಂಬರ್ 5. Vehicles like bus, lorry and car use me to run. ಓಕೆ, ವೆಹಿಕಲ್ಸ್ಗಳು, ಗಾಡಿಗಳು ಅಂದರೆ ಬಸ್ ಆಗಿರಲಿ, ಲಾರಿ ಆಗಿರಲಿ, ಕಾರ್ ಆಗಿರಲಿ, ನನ್ನನ್ನು ಯೂಸ್ ಮಾಡ್ತಾರೆ. ಯಾಕೆ? ಓಡಿಸ್ಲಿಕ್ಕೆ. ಓಕೆ, ರನ್ ಆಗಲಿಕ್ಕೆ. ಟುಕ್ ಥೌಸಂಡ್ಸ್ ಆಫ್ ಇಯರ್ಸ್ ಟು ಫಾರ್ಮ್ ಮೀ. ಓಕೆ, ನಾನು 1000 ವರ್ಷಗಳನ್ನ ತಗೊಂಡಿದ್ದೀನಿ. ಓಕೆ, ಏನು, ಫಾರ್ಮ್ ಆಗಲಿಕ್ಕೆ ಅಂದರೆ ಉದ್ಭವ ಆಗಲಿಕ್ಕೆ. ಫ್ರಮ್ ಅಂಡರ್ ನಿಟ್ ದ ಸಾಯಿಲ್ ಯು ಎಕ್ಸ್ಟ್ರಾಕ್ಟ್ ಮೀ. ಮಣ್ಣಿನ ಅಡಿಯಲ್ಲಿ, ಓಕೆ, ನನ್ನನ್ನು ಏನು ಮಾಡ್ತೀರಾ ನೀವು, ಹೊರಗಡೆ ತೆಗಿತೀರಾ. ಹೂ ಆಮ್ ಐ? ದ ಆನ್ಸರ್ ಇಸ್ ಪೆಟ್ರೋಲ್, ಫಾಸಿಲ್ ಫ್ಯೂಲ್, ಓಕೆ, ವಾಟ್ ಎವರ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 6. ಪ್ಲೇಟ್, ಟಮ್ಲರ್ ಆ್ಯಂಡ್ ವೆಸಲ್ಸ್ ಆರ್ ಮೇಡ್ ಅಪ್ ಆಫ್ ಮೀ. ನನ್ನಿಂದ ಪ್ಲೇಟ್, ಲೋಟ ಮತ್ತು ಪಾತ್ರೆನೆಲ್ಲ ಮಾಡ್ತೀರಾ. ಬ್ಯೂಟಿಫುಲ್ ಜುವೆಲ್ಸ್ ಆರ್ ಮೇಡ್ ಅಪ್ ಆಫ್ ಮೀ. ಅಂದರೆ ಸುಂದರವಾದ ಆಭರಣಗಳನ್ನ ನನ್ನಿಂದ ತಯಾರಿಸ್ತೀರಾ. ಮೈ ಓರ್ ವಿಲ್ ಬಿ ಹಾರ್ಡ್ನೆಡ್ ಬೈ ಯು. ಓಕೆ, ಅಂದರೆ ಯು ವಿಲ್ ಮೇಕ್ ಎನಿ ರಾ ಮೆಟಲ್. ಓಕೆ, ದಟ್ ಈಸ್ ಇಟ್ ಈಸ್ ಅ ವೆರಿ ಹಾರ್ಡ್. ದಟ್ ಮೀನ್ಸ್ ಹಾರ್ಡ್ನೆಡ್ ಮೀನ್ಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಾಲಿಡ್. ಓಕೆ, ಹೂ ಆಮ್ ಐ? ದ ಆನ್ಸರ್ ಈಸ್ ಗೋಲ್ಡ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 7. ಡಾರ್ಕ್ನೆಸ್ ಡ್ರೈಸ್ ಅವೇ ಫ್ರಮ್ ಮೀ. ಅಂದರೆ ನನ್ನಿಂದ ಕತ್ತಲೆ ಏನಾಗುತ್ತೆ, ಮಾಯ ಆಗುತ್ತೆ. ಬ್ರೈಟ್ ಲೈಟ್ ಕಮ್ಸ್ ಫ್ರಮ್ ಮೀ. ನನ್ನಿಂದ ಏನಾಗುತ್ತೆ, ಪ್ರಕಾಶವಾದ ಬೆಳಕು ಹೊರಹೊಮ್ಮುತ್ತೆ. ಅ ಸೋರ್ಸ್ ಆಫ್ ಎನರ್ಜಿ. ನಾನು ಒಂದು ಶಕ್ತಿಯ ಮೂಲ. ಓಕೆ, ದಟ್ ಈಸ್ ಮೀ. ಅದಂದರೆ ನಾನು ಯಾರು? ಹೂ ಆಮ್ ಐ? ದ ಆನ್ಸರ್ ಇಸ್ ಸನ್. ಜನರಲಿ ನ್ಯಾಚುರಲ್ ರಿಸೋರ್ಸಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ resources. Okay, generally ಹೇಳಬೇಕಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಆರ್ ಕ್ಲಾಸಿಫೈಡ್ ಇಂಟು 2 types. Okay, one will be renewable resources and another will be non renewable resources.